ಬರೀ ಓಡೋದೆ ಇದು ಸರ್ಜಾಟ ಇದು ಸರ್ಜಾಟ. ಓ ಆಪಲ್ ಇಲ್ಲಿ ನಿಮ್ಮ ಆಪಲ್ ಹಣ್ಣ ಇಲ್ಲ? ಓ ಹೌದಾ? ಇದೇನ್ರಿ ಇದು ಜಾತ್ರೆ ಜಾತ್ರೆ ಬಾ ಬಾ ಕೇಳೋಣ ಬಾ. ಸೊ ಬೋರ್ಡ್ ವಾಕಿಗೆ ಬಂದಿದ್ದೀವಿ ನೋಡಿ. ಈ ಥರ ಬೋರ್ಡ್ಸ್ ಹಾಕಿದ್ದಾರೆ. ಅಲ್ಲಿ ಟಿಕೆಟ್ ತೋರಿಸ್ದಾಗಲೇ ಅವಾಗಲೇ ಕೇಳಿದ್ವಿ ಅವ್ರಿಗೆ ಯಾವ್ದು ಬೆಸ್ಟ್ ಪ್ಲೇಸ್ ಕುತ್ಕೊಂಡು ನೋಡೋದಕ್ಕೆ ಅಂತ. ಅವರು ಇಲ್ಲಿ ನೋಡಿ ಗುಂಡು ಕುತ್ಕೊಬಿಟ್ಟಿದ್ದಾನೆ. ಅವಾಗಲೇ ಅವ್ರು ಈ ಜಾಗ ತೋರಿಸಿದ್ರು. ಈ ಥರ ಟೂರಿಸ್ಟ್ ಪ್ಲೇಸಸ್ಸಿಗೆ ಬಂದಾಗ ಅವ್ರ ಹತ್ರನೇ ಕೇಳಿಬಿಟ್ರೆ ಒಳ್ಳೇದು, ವ್ಯೂ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಸುತ್ತಲೂ ನೋಡಿ ಹಿಂಗಿದೆ. And the Burj Khalifa. See? ಸಖತ್ ಅಲ್ವಾ? ಸೊ ಇಲ್ಲಿ ಈಗ ಫೌಂಟೇನ್ ಶೋ ನೋಡೋಕ್ಕೆ ಅಂತ ಅಣ್ಣ ಅವ್ರು ಬಂದು ಆವಾಗಲೇ ಜಾಗ ಇಟ್ಕೊಂಡು ಕುತ್ಕೊಬಿಟ್ಟಿದ್ದಾರೆ. ಈ ಥರ ಫುಲ್ ಬೋರ್ಡ್ಸ್ ಹಾಕಿದ್ದಾರೆ. ಜನ ಜಾಸ್ತಿ ಬಂದರೆ ಎಲ್ಲ ಕಡೆ ನಿಂತ್ಕೊಂಡು ನೋಡ್ಬೋದು ಅಂತ. ಅಲ್ಲೊಂದು ಬೋಟ್ ಹೋಗೋದು ಕಾಣ್ತಾ ಇದೆಯಾ? ಬೋಟ್ ರೈಡ್ ಅಂತಲೂ ಇದೆ. ಈ ಫೌಂಟೇನ್ ಶೋ ಆಗೋಕ್ಕಿಂತ ಮುಂಚೆ ಬೋಟಲ್ಲೂ ಕರ್ಕೊಂಡು ಹೋಗ್ತಾರೆ. ಇಂಟ್ರೆಸ್ಟೆಡ್ ಇದ್ದರೆ ಅದಕ್ಕೂ ಹೋಗ್ಬೋದು. ಫಸ್ಟ್ ಶೋ 6:00 ಕರೆಕ್ಟಾಗಿ 6:00 ಶುರು ಆಗುತ್ತೆ. ಫುಲ್ ಬ್ರೀಸು. ಅಯ್ಯೋಯ್ಯೋ ನೈಸ್. ವಾವ್ ಚೆನ್ನಾಗಿತ್ತಲ್ಲ. ನಾವೀಗ ಬುರ್ಜ್ ಖಲೀಫಾ ಹತ್ರ ಇದ್ದೀವಿ. ಏನು ಯಾರು ಇಲ್ವಲ್ಲ ಅನ್ಕೋಬಿಡಿ, ಅಲ್ಲಿದ್ದಾರೆ ಜನ. ನಾನು ಸುಮ್ಮನೆ 6 ಗಂಟೆ ಶೋ ಅಟೆಂಡ್ ಮಾಡಿದ್ವಿ. 6:30 ಶೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡ್ತಾ ಸುಮ್ಮನೆ ಕೂತಿದ್ದಲ್ಲೇ ಏನು ಕೂರೋದು ಸುಮ್ಮನೆ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀನಿ. ಸ್ವಾತಿ ಅಲ್ಲಿ ಕೂತಿದ್ದಾಳೆ ಗೊತ್ತಾ? ಸ್ವಾತಿ ಈ ಕಾರ್ನರ್ ಅಲ್ಲಿ ಕಾಣ್ತಿದ್ದಾಳೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಕತ್ಲಿದೆಯಲ್ಲ ಗೊತ್ತಲ್ಲ, ಅಲ್ಲಿ ಕಾರ್ನರ್ ಸೀಟನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಇವತ್ತು ಎಂಟ್ರ್ ಆಗೋದ್ರಲ್ಲಿ 2ನೇವರಾಗಿದ್ವಿ. ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ಗೆ ಕೇಳ್ಬಿಟ್ವಿ ಎಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಹಂಗೆ ಸನ್ನೆಲ್ಲೇ ತೋರಿಸಿದ್ರು. ಅಂದರೆ ಅವರು ಒಂಥರ ಟೆಕ್ನಿಕಲಿ ಯಾರಿಗೂ ಹೇಳ್ಕೊಡಂಗಿಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಹಂಗೆ ಅಂತ ಎಲ್ಲ. ಬೇರೆಯವ್ರಿಗೆ ಬೇಜಾರಾಗುತ್ತಲ್ಲ. ಸೊ ನಾವು ಅವ್ರನ್ನ ಕೇಳ್ಕೊಂಡು ನೀಟಾಗಿ ಜಾಗ ಇಟ್ಕೊಂಡು ಸಖತ್ತಾಗಿ ಕಾಣ್ತು. ಸೊ ಗೋಯಿಂಗ್ ಫಾರ್ ಅಂದರೆ ವೇಟಿಂಗ್ ಫಾರ್ ದ ಸೆಕೆಂಡ್ ಶೋ. ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಲೈಟ್ ಆ್ಯಂಬಿಯಂಟ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಒಂಥರ ಸುತ್ತ ಬರೀ ದೊಡ್ಡ ಬಿಲ್ಡಿಂಗ್ ಅಂತ ನೋಡಿದ್ರೆ ಮಜಾ ಅನ್ಸುತ್ತೆ. ಲೈಟು ಎಲ್ಲಿ ನೋಡಿದ್ರು. ಆಮೇಲೆ ತೋರಿಸ್ತೀನಿ ತಡೀರಿ. ಇಲ್ಲೊಂದು ಬಿಲ್ಡಿಂಗ್ ಇದೆಯಲ್ಲ, ಇದು ಇಮಾರ್ ಅಂತ. ಇದ್ರ ಮೇಲೆ ಈ ಥರ ಇದ್ರದ್ದು 52nd ಫ್ಲೋರಲ್ಲೂ ಒಂದು ಊಟ ಇದ್ದು ಅರೇಂಜ್ಮೆಂಟ್ ಇರುತ್ತೆ. ಮತ್ತು ಅದನ್ನು ಏನೋ ಒಂದು ಸ್ಕೈ ವೀವ್ ಅಬ್ಸರ್ವೇಟ್ರಿ ಅಂತ ಒಂದು ಆ್ಯಕ್ಟಿವಿಟಿ ಅದು. ಸೊ ಅಲ್ಲಿ ಊಟ ಮಾಡಿಕೊಂಡು ಅದ್ರ ಫ್ರಂಟ್ಗೆ ಇದು ಬುರ್ಜ್ ಖಲೀಫಾ ಕಾಣುತ್ತಲ್ಲ. ಸೊ ಒಳಗಡೆಯಿಂದ ಹೋಗಿ ಅದನ್ನೆಲ್ಲ ನೋಡ್ಬೋದು. ಜೊತೆಗೆ ಕ್ಲೂಕ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ. ನಾವು ಪೇಯ್ಡ್ ಪ್ರಮೋಷನ್ನು ಕೊಡೋವಷ್ಟಿನ್ನೂ ಬೆಳೆದಿಲ್ಲ ನಮ್ಮ ಚಾನಲ್ಲು. ನೀವು ಬೆಳೆಸಿದ್ರೆ ನಾವು ಸ್ವಲ್ಪ ಕಾಸು ಇಸ್ಕೋಬೋದು. ಆದಷ್ಟು ಜಲ್ದಿ ಬಳಸಿ. ಲೈಟ್ ಹೊರಗೇನೋ ಲೈಟನ್ನು ಹಾಕಿದ್ದಾರೆ. ಶೋ ಫೋನ್ ಪೇಗಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಯಾರು ಕಿಚ್ಚ ಸುದೀಪ್ ಅವ್ರದ್ದು ವಿಕ್ರಾಂತ್ ರೋಣ ಟ್ರೈಲರ್ ರಿಲೀಸ್ ಆಗಿದ್ದು ಇದೇ ಥರ ಡಿಸ್ಪ್ಲೇಲಿ.
ಇವತ್ತು ಯಾವುದೋ ಆ್ಯಡ್ ಅಥವಾ ಇದು ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ಜನರಲ್ಲಾಗಿ ಏನೋ ಒಂದು ವೀಡಿಯೋ ಹಾಕಿದ್ದಾರೆ. ಥರ ಚೆನ್ನಾಗಿದೆ, ಏನು ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋ ಥರ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ಅದು ಟೈಮ್ ಲ್ಯಾಪ್ಸ್ ತೊಗೊಂಡಿದ್ದೀವಿ, ಹಾಕ್ತೀವಿ. ಏನಂದರೆ ಇಲ್ಲಿಂದ ನೋಡಿದ್ರೆ ತಲೆ ತಿರುಗ್ದಂಗೆ ಆಗುತ್ತೆ. ಏನಕ್ಕಂದ್ರೆ ಕ್ಲೌಡ್ಸ್ ಪಾಸ್ ಆಗ್ತಾ ಇರುತ್ತಲ್ಲ, ಒಂಥರ ಇವಾಗ ನೀವು ಬಸ್ಸು ನಿಂತಿದ್ರು ಪಕ್ಕದಲ್ಲಿ ಏನಾದರೂ ಮೂವ್ ಆಗ್ತಿದೆ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ ನೋಡಿ, ಆ ಥರ. ಸೊ ಮೇಲ್ಗಡೆ ಕ್ಲೌಡ್ ಪಾಸ್ ಆಗ್ತಿರೋದು ನಾವೇ ಮೂವ್ ಆಗ್ತಿದ್ದೀವ ಅನ್ನೋ ಥರ ಹ್ಯಾಲುಸಿನೇಟ್ ಆಗಿಬಿಡುತ್ತೆ. ಆಮೇಲೆ ಇದ್ರದ್ದು ಬುರ್ಜ್ ಖಲೀಫಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಇದು ಏನಂದ್ರೆ ಸೆಂಟರ್ ಪಿಲ್ಲರಿಂದ ಮಾಡಿರೋದು. ಸೊ ಕೊನೆಗೆ ಅಲ್ಲಿ ಟಿಪ್ ಇದೆ ನೋಡಿ, ಆ ಟಿಪ್ವರೆಗೂ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಸ್ ಹೋಗುತ್ತೆ. ಆಮೇಲೆ ಸೈಡಲ್ಲಿ ಇದು ಯಾವುದೋ ಸ್ಪೈಡರ್ ಲಿಲ್ಲಿ ಅಂತ ಒಂದು ಫ್ಲವರ್ ಇನ್ಸ್ಪಿರೇಷನ್ ತೊಗೊಂಡು ಅದರ ಥರ ಹಿಂಗೆ ಪೆಟಲ್ಸ್ ಥರ ಇದು ಮಾಡ್ಕೊಂಡು ಮೇಲಿಂದ ನೋಡಿದ್ರೆ ಕಾಣುತ್ತೆ. ಅದಕ್ಕೆ ಇನ್ನೊಂದು ಟೆಕ್ನಿಕಲ್ ರೀಸನ್ನು ಏನಂತಂದರೆ, ಆ ಒಂದು ಇದು ಪೆಟಲ್ಸ್ ಥರ ಇರೋದಕ್ಕೆ ನಮ್ಗೆ ಯಾವುದೇ ಅಂದರೆ ಸರ್ಟೈನ್ ಫ್ಲೋರ್ಸಿಂದ ತಗೊಂಡು ಹೋದಂಗೆ ಸನ್ಲೈಟು ಪ್ರತಿ ಅಷ್ಟು ಫ್ಲೋರ್ಗಳಿಗೂ ಒಂಥರ ನೀಟಾಗಿ ಬೀಳುತ್ತೆ ಅನ್ನೋ ಥರ ಅನ್ಕೋಬೋದು. ಯಾಕಂದರೆ ಈಗ ಎಲ್ಲ ಒಂದೇ ಲೆವೆಲ್ ಇದ್ದರೆ ಕೆಳಗಡೆ ಫ್ಲೋರ್ಗಳಿಗೆ ಲೈಟ್ ಕಡಿಮೆ ಬೀಳುತ್ತೆ. ಸೊ ಅದಷ್ಟು ಚೆನ್ನಾಗಿ ಕಾಣೋದಂದರೆ ಇಲ್ಯುಮಿನೇಷನ್ ಕಮ್ಮಿ ಆಗುತ್ತೆ. ಯಾವಾಗಲೂ ನ್ಯಾಚುರಲ್ ಲೈಟೇ ಬೆಸ್ಟು. ಎಷ್ಟೇ ನಾವು ಆರ್ಟಿಫಿಷಿಯಲ್ ಲೈಟ್ಸ್ ಹಾಕಿದ್ರು ನ್ಯಾಚುರಲ್ ಲೈಟ್ ಇಸ್ ಅ ಬೆಸ್ಟ್. ಸೊ ಆಬ್ವಿಯಸ್ಲಿ ನ್ಯಾಚುರಲ್ ಲೈಟ್ ಚೆನ್ನಾಗಿ ಬರಲಿ ಅನ್ನೋದು ಒಂದು. ಇನ್ನೊಂದು, ಗೋಪುರ ಥರ ಕಟ್ಟಿದ್ರೆ ಬಿಲ್ಡಿಂಗ್ ಸ್ಟೇಬಲ್ ಇರುತ್ತೆ. ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡಿ. ನಾವೇ ಸಣ್ಣ ಹುಡುಗರು ಇದ್ದಾಗ ಮರಳೋದು ಕಟ್ಟಿ ಆಟಾಡಿಲ್ವಾ? ಬರೋಣ, ಬಾಯ್.